ಈ ಥರ ಉಜ್ಜಿಬಿಟ್ರೆ ತುಂಬ ಕ್ಲೀನಾಗಿ ಹೋಗುತ್ತೆ. ಸಾಮಾನ್ಯವಾಗಿ 90% ಕ್ಲೀನಾಗಿದೆ. ತುಂಬ ಕೊಳೆಯಾಗಿದ್ದರೆ ಈ ಥರ ಮಾಡಿದರೆ ಚೆನ್ನಾಗಿ ಆಗಿ ಕ್ಲೀನಾಗುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ನಾನು ಒಂದು ಪಾತ್ರೆಯಲ್ಲಿ, ಒಂದು ದೊಡ್ಡ ಪಾತ್ರೆಯಲ್ಲಿ ಒಂದು ಅರ್ಧ ಸ್ಪೂನು ಸರ್ಫ್ ಪೌಡ್ರನ್ನು ಹಾಕಿದ್ದೀನಿ. ನೀವು ಯಾವ ಪೌಡ್ರ್ ಮನೇಲಿದೆ ಅದನ್ನು ಹಾಕೋಬೋದು. ಅಂದರೆ ನಿಮ್ಮ ನಿರ್ಮಾನೋ, ವೀಲ್ ಪೌಡ್ರು, ಸರ್ಫ್ ಎಕ್ಸೆಲು, ಏರಿಯಲು ಯಾವ್ದು ಬೇಕಾದರೂ ಹಾಕ್ಬೋದು. ನನ್ನ ಹತ್ರ ಸರ್ಫ್ ಎಕ್ಸೆಲ್ ಇತ್ತು, ಅದನ್ನು ಹಾಕಿದ್ದೀನಿ. ಆಮೇಲೆ ಅದಕ್ಕೆ ಒಂದು ಚಿಟಿಕೆಯಷ್ಟು ಸೋಡಾನ ಹಾಕ್ತಾಯಿದ್ದೀನಿ. ನಾವು ಅಡುಗೆಗೆ ಬಳಸ್ತೀವಲ್ವ ಆ ಸೋಡಾ. ಆಮೇಲೆ ಸ್ವಲ್ಪ ಉಪ್ಪು ಅಷ್ಟನ್ನು ಹಾಕಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಬಿಸಿಗಿಟ್ಟಿದ್ದೀನಿ ಚೆನ್ನಾಗಿ ಕುದಿಯೋಕ್ಕೆ. ಆ ನೀರಿನ ಒಳಗೆ ನಾನು ನಮ್ಮ ಮನೇಲಿ ಸ್ವಲ್ಪ ಅದು ಕಪ್ಪಾಗಿತ್ತು. ಏನು ಟೀನ ನಾವು ಶೋಧಿಸ್ತೀವಲ್ವ ಅದು, ಚನ್ನಿ ಅಂತ ಹೇಳ್ತೀವಿ ಅಲ್ವ, ಅದು ಸ್ವಲ್ಪ ಕಪ್ಪಾಗಿತ್ತು. ಎಷ್ಟು ಉಜ್ಜಿದ್ರೂ ಅದು ಕೆಲವೊಂದು ಸರಿ ಹೋಗ್ತಾ ಇರಲಿಲ್ಲ. ಅದರಲ್ಲೂ ಒಂದಂತೂ ಸ್ವಲ್ಪ ಹಳೇದಾಗಿದೆ. ಅದು ಏನಾಗಿದೆ ಅಂದರೆ ಮಧ್ಯದಲ್ಲಿ ಕಟ್ಟಾಗಿರೋದ್ರಿಂದ ಸ್ವಲ್ಪ ನನಗೆ ಉಜ್ಜಕ್ಕೂ ಕಷ್ಟ ಆಗುತ್ತೆ. ನಾನು ಜಾಸ್ತಿ ಯೂಸ್ ಮಾಡಲ್ಲ. ಅದಕ್ಕೆ ಸ್ವಲ್ಪ ಈ ಕಪ್ಪಾಗಿರೋದನ್ನು ತೆಗಿಬೇಕು ಅಂತ ನಾನು ಒಂದು ಪ್ಲ್ಯಾನ್ ಮಾಡಿದೆ. ಏನು ಮಾಡಲಿ, ಇದು ಹೋಗ್ತಾ ಇಲ್ಲ. ಅಂದರೆ ನಾವು ಪ್ರತಿದಿನ ಯಾವುದ್ರಲ್ಲಿ ಉಜ್ಜುತ್ತೀವಲ್ವ, ಅಂದರೆ ಪಾತ್ರೆ ತಿಕ್ಕೋದ್ರಲ್ಲಿ, ಅದರಲ್ಲಿ ತಿಕ್ಕಿದ್ರೂ ಅಷ್ಟೊಂದು ಕ್ಲೀನ್ ಆಗ್ತಾ ಇರಲಿಲ್ಲ. ಅಂದರೆ ಗಡಬಡಿಯಲ್ಲಿ ನಾವು ತಿಕ್ತೀವಿ. ಪ್ರತಿದಿನ ನಾನು ಕ್ಲೀನಾಗಿ ತೊಳಿತೀನಿ, ಯಾವ ಪಾತ್ರೆ ನಂದು ಆ ಥರ ಇರಲ್ಲ. ಆದರೂ ನಾವು ಟೀ ಶೋಧಿಸಿ ಅದು ಕಪ್ಪಾಗಿಬಿಡುತ್ತೆ. ಸಣ್ಣ ಸಣ್ಣ ಟೀ ಪುಡಿಗಳು ಅದರೊಳಗೆ ಸಿಕ್ಕೊಂಡು ಬಿಡುತ್ತೆ ಅಲ್ವಾ. ಸೊ ನಾನು ಒಂದು ಸ್ವಲ್ಪ ಆವಾಗ ಏನು ಮಾಡ್ತಾ ಇರ್ತೀನಿ ಅಂದರೆ, ಹೀಗೆ ಒಂದು ಪಾತ್ರೆಯಲ್ಲಿ ಈ ಥರ ಪೌಡ್ರು, ಸೋಡಾ ಮತ್ತು ಉಪ್ಪು ಎಲ್ಲ ಹಾಕಿ ಕ್ಲೀನಾಗಿ ತೊಳೆಯೋಕ್ಕೆ ಈ ಥರ ನೀರಲ್ಲಿ ಹಾಕಿ ಕ್ಲೀನ್ ಮಾಡಿ ತೊಳಿತಾ ಇರ್ತೀನಿ. ಇಷ್ಟು ಕ್ಲೀನ್ ಆಗುತ್ತೆ ಗೊತ್ತಾ. ಸಾಮಾನ್ಯ ಅದು ನಂದಂತೂ ನಾನು ಸ್ವಲ್ಪ ದಿವಸದಿಂದ ನೀವು ತೋರ್ಸೋಕ್ಕೆ ಅಂತಲೂ ಸ್ವಲ್ಪ ದಿವಸದಿಂದ ಇದನ್ನು ಹೀಗೆ ಇಟ್ಟಿದ್ದೆ. ಯಾಕೆಂತಂದರೆ ಅದನ್ನು ನನಗೆ ಜನರಿಗೆ ತೋರಿಸ್ಬೇಕು ಅಂತ ಸ್ವಲ್ಪ ಅದು ಕಪ್ಪಾದರೂ ಪರವಾಗಿಲ್ಲ ಅಂತ ಹಾಗೇ ಇಟ್ಟಿದ್ದೆ. ಅಂದರೆ ಡೈಲಿ ತೊಳೆದ್ರೂ ನಾನು ಈ ಥರ ಒಂದು ಮೆಥಡ್ ತೋರಿಸ್ಬೇಕು ಅಂತಲೇ ನಾನು ಮಾಡಿದ್ದೆ. ಹೀಗೆ ಈಗ ಒಂದು 7-8ರಿಂದ ಒಂದು 10 ನಿಮಿಷ ಈ ಥರ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ತಾ ಇರೋದು. ಮಧ್ಯೆ ಈ ಥರ ಸ್ಪೂನ್ ಹಾಕಿ ಅದನ್ನು ಒಂಚೂರು ಬಿಡಿಸ್ತಾ ಹೋದರೆ ಬಿಡ್ತಾ ಹೋಗುತ್ತೆ. ನೋಡಿ, ನೀರು ಎಷ್ಟು ಈಗಲೇ ಕೊಳೆಯಾಗಿದೆ. ಒಂಥರ ಗಲೀಜು ನೀರು ಬರ್ತಾ ಇದೆ ಅಲ್ವ, ಒಂಥರ ಕಲರೆಲ್ಲ ಚೇಂಜ್ ಆಗಿದೆ. ಒಳಗಡೆ ನಿಮಗೆ ಕಾಣಿಸ್ತಾ ಇದೆಯೋ ಇಲ್ಲವೋ ಗೊತ್ತಿಲ್ಲ, ನನಗೆ ಇಲ್ಲಿ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಹೊರಗಡೆ ನಾನು ಹಿಂಗೆ ನೋಡ್ತಾ ಇದ್ದಾಗ ಆ ಕಪ್ಪದು ಏನು ಟೀ ಪುಡಿ ಎಲ್ಲ ಸಿಕ್ಕೊಂಡಿತ್ತಲ್ವ, ಅದೆಲ್ಲ ಸ್ವಲ್ಪನೇ ನೋಡಿ ಇಲ್ಲಿ ಬ್ಲ್ಯಾಕ್ ಕಾಣಿಸ್ತಾ ಇದೆ. ಆ ನೀರಿನೊಳಗೆ ಬಂದಿದೆ. ಅದರಲ್ಲೂ ಒಂದು ಸ್ವಲ್ಪ ನಾನು ಸ್ಪೂನಲ್ಲಿ ಒಂಚೂರು ಹಿಂಗೆ ತೆಗೆದಾಗ ಅದಿನ್ನೂ ಇಷ್ಟೆಲ್ಲ ಬಂದಿತ್ತು. ಫುಲ್ ಗ್ಯಾಸ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾನು ಮಾಡಿದ್ದೆ. ಮಧ್ಯದಲ್ಲಿ ಒಂದು ಸರಿ ನಾನು ಸಿಮ್ ಮಾಡ್ಕೊಂಡು ನಿಮ್ಗೆ ತೋರಿಸೋದಕ್ಕೆ ಅಂತ ನಾನು ಹಿಂಗೆ ಮಾಡಿದ್ದೀನಿ. ಈಗ ಒಂದು ಸರಿ ಗ್ಯಾಸ್ ಆಫ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇಷ್ಟು ಕಲರ್ ಚೇಂಜ್ ಆಗಿದೆ ನೀರಿಂದು. ಇಷ್ಟು ಒಂಥರ ಕಲರು ಫುಲ್ಲು ಕಪ್ಪು ಕಲರ್ ಬಂದಿದೆ ಅಲ್ವ ನೀರು. ಮತ್ತೊಂದು ಸರಿ ಅಂದರೆ ನನಗೆ ಇನ್ನೊಂದು ಸ್ವಲ್ಪ ಇನ್ನೂ ಮಾಡೋಣ ಅಂತ ಅನ್ನಿಸ್ತು. ಈ ಥರ ಕುದಿಸಿ ಅದು ನೀವು ಸ್ವಲ್ಪ ಸರ್ಫ್ ಎಕ್ಸೆಲ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ನಡೀತೆ. ನಾನು ಸ್ವಲ್ಪನೇ ಹಾಕಿದ್ದೆ. ನೋಡಿ, ಇಲ್ಲಿ ಈ ಕಡೆ ಎಲ್ಲ ಹೆಂಗೆ ಹಿಡ್ಕೊಂಡಿದ್ದು ಕಾಣಿಸುತ್ತೆ ಅಲ್ವಾ. ತುಂಬಾ ಅದೆಲ್ಲ ಬಿಡುತ್ತೆ ಗೊತ್ತಾ. ಸೈಡಿಗೆಲ್ಲ ಹಿಡ್ಕೊಂಡಿರೋದು ಬ್ಲ್ಯಾಕು ಎಲ್ಲದೂ ಇಷ್ಟು ಕ್ಲೀನಾಗಿ ಬರುತ್ತೆ, ಹೊಳೆಯುತ್ತೆ. ನಮ್ಮ ಚನ್ನಿ ಅಂದರೆ ಟೀ ಶೋಧಿಸೋದು ಭಾಳ ಚೆನ್ನಾಗಿ ಕ್ಲೀನಾಗುತ್ತೆ. ನಾನು ಇದನ್ನೆಲ್ಲ ಹೀಗೆ ಮಾಡಿ, ಆಮೇಲೆ ನೀವು ಒಂದು ಸ್ವಲ್ಪ ಬ್ರಷ್ಷು ಅಥವಾ ನಾವು ಏನು ಪಾತ್ರೆನ ಉಜ್ಜುತ್ತೀವಲ್ವ, ಸ್ಟೀಲಿಂದಿರುತ್ತೆ ನೋಡಿ, ಸ್ಟೀಲಿನ ಸ್ಕ್ರಬ್ಬರು ಇಲ್ಲ, ಮತ್ತು ನಾವು ಮಾಮೂಲಿ ಏನು ಡೈಲಿ ಯೂಸ್ ಮಾಡೋ ಸ್ಕ್ರಬ್ಬರ್ ಇರುತ್ತೆ ನೋಡಿ, ಅದರಲ್ಲೇ ಚೆನ್ನಾಗಿ ಉಜ್ಬೋದು. ಒಂದು ಸ್ವಲ್ಪ ಈ ಥರ ಮಾಡಿ ಇದನ್ನೆಲ್ಲ, ಬಿಸಿನೂ ಇರುತ್ತೆ, ಕೈಯಲ್ಲಿ ಮುಟ್ಟೋಕ್ಕಾಗಲ್ಲ, ತೆಗಿಯೋಕ್ಕಾಗಲ್ಲ. ನಾನು ಒಂದು ಹಿಡ್ಕೊಳ್ಳುವಂಥ ಚಿಮಟದಲ್ಲಿ ನಾನು ಅಂತ ಹೇಳ್ತೀವಿ, ಅದರಲ್ಲೂ ನಾನು ತೆಗಿತಾ ಇದ್ದೀನಿ. ಮಧ್ಯೆ ನೋಡಿ ಸ್ವಲ್ಪನೇ ಬಿಟ್ಕೊಂಡಿದೆ. ಅದೆಲ್ಲ ಅದೇನು ಸಿಕ್ಕೊಂಡಿರುತ್ತಲ್ವ ಸಾಫ್ಟ್ ಆಗುತ್ತೆ. ಆ ಬ್ಲ್ಯಾಕ್ ಏನು ಚಾಯ್ ಪತ್ತಿ ಅಂದರೆ ಚಹಾ ಪುಡಿ ಅದೆಲ್ಲ ಹೀಗೆ ಒಳಗಡೆ ಅಂಟ್ಕೊಂಡು ಅದೆಲ್ಲ ಸಾಫ್ಟ್ ಆಗುತ್ತೆ ನೀರಲ್ಲಿ ಕುದ್ದು. ಆಮೇಲೆ ನೀರಲ್ಲಿ ಬಾಯ್ಲ್ ಆದಾಗ ಸಾಫ್ಟ್ ಆದಾಗ ಏನಾಗುತ್ತೆ ಅಂತಂದರೆ ಅದು ಚೆನ್ನಾಗಿ ನಮ್ಗೆ ಬಿಡಿಸ್ಲಿಕ್ಕೆ ಚೆನ್ನಾಗಿರುತ್ತೆ. ಈಗ ನೋಡಿ, ಇದಕ್ಕಂತೂ ತುಂಬಾ ಇತ್ತು, ಒಂಥರ ದಪ್ಪಗೆ ಅಂಟ್ಕೊಂಡಿತ್ತು. ಈಗ ಜಾಸ್ತಿ ಯೂಸ್ ಮಾಡಲ್ಲ. ಮತ್ತು ಅದು ಒಂದು ಕಡೆ ಮಧ್ಯದಲ್ಲಿ ಕಟ್ಟಾಗಿದೆ, ಹಳೇದು ಅದು. ಅದಕ್ಕೆ ನನಗೆ ಅದು ಉಜ್ಜಕ್ಕೆ ಸ್ವಲ್ಪ ಕೈಯೆಲ್ಲ ಕಟ್ಟಾಗ್ಬಿಡುತ್ತೆ. ಸುಮಾರು ಸರಿ ಕೈ ಕಟ್ ಮಾಡ್ಕೊಂಡಿದ್ದೀವಿ ಬೆರಳು. ಅದಕ್ಕೆ ನೋಡಿ, ಇದು ಒಂದು ಸಣ್ಣ ಬ್ರಷಿಂದ ಈ ಥರ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಅದು ಸುಮಾರು ನೋಡಿ ಆಲ್ಮೋಸ್ಟ್ ಹೋಗಿದೆ. ಹೀಗೆ ಒಂದು ಸ್ವಲ್ಪ ನಾವು ಉಜ್ಜುತ್ತಾ ಹೋಗ್ಬಿಟ್ರೆ ಯಾವುದಾದ್ರೂ ಒಂದು ಟೂತ್ ಬ್ರಷ್ ನೋಡಿ ಎಷ್ಟು
ಕಪ್ಪು ನೀರು ಕಾಣಿಸ್ತಾ ಇದೆಯಲ್ವ, ಗಲೀಜು ನೀರು, ಹೊಲಸೆಲ್ಲ ಅದರಲ್ಲಿ ಕಪ್ಪಗ ಕಸ ಎಲ್ಲ ಕೂತ್ಕೊಂಡಿದೆ. ಇದರಲ್ಲಿ ನೋಡಿ ಇದು ಎಷ್ಟು ಬಿಟ್ಟಿದೆ ಅಂತ. ಮೊದಲು ನಿಮ್ಗೆ ನೀರಿಗೆ ಹಾಕುವಾಗ ಗೊತ್ತಿರ್ಬೋದು ಎಷ್ಟೆಲ್ಲ ಹಿಡ್ಕೊಂಡಿತ್ತು. ಇದು ಹಾಗೆ ಎಷ್ಟು ಕ್ಲೀನ್ ಆಯಿತು. ನಾನು ತೊಳೆದೆ ಅದು ಬ್ರಷಲ್ಲಿ. ಮೊದಲು ಒಂದು ಸ್ಪೂನಲ್ಲಿ ಸ್ವಲ್ಪ ಸೈಡಿಂದೆಲ್ಲ ತೆಗಿತಾ ಇದ್ದೆ, ಆಮೇಲೆ ಬ್ರಷಲ್ಲಿ ಕ್ಲೀನಾಗಿ ತಿಕ್ಕಿದೆ. ಸ್ವಲ್ಪ ದೊಡ್ಡ ಬ್ರಷ್, ನಾವು ಟೂತ್ ಬ್ರಷ್ ಯಾವುದಾದ್ರೂ ಇರುತ್ತೆ ನೋಡಿ ನಮ್ಗೆ ಬೇಡದೇ ಇರೋದು, ಅದರಲ್ಲೆಲ್ಲ ಸೈಡಿಗೆಲ್ಲ ಕ್ಲೀನ್ ಮಾಡಿ ತೊಳೆದ್ಬಿಟ್ರೆ ಚೆನ್ನಾಗಿ ಹೋಗ್ಬಿಡುತ್ತೆ. ಅಷ್ಟೊಂದು ಕಷ್ಟನೂ ಆಗೋಲ್ಲ. ಪ್ರತಿದಿನ ನಾವು ಎಷ್ಟೇ ತೊಳೆದ್ರೂ ಸ್ವಲ್ಪ ಕಪ್ಪಾಗಿದೆ ಅಂತಂದರೆ ಈ ಥರ ಒಂದು ನೀರು ಪಾತ್ರೆಯಲ್ಲಿ ಹಾಕಿ ಪೌಡ್ರು ಮತ್ತು ಸೋಡಾ ಇವೆಲ್ಲ ಹಾಕಿದರೆ ಚೆನ್ನಾಗಿ ಕ್ಲೀನಾಗಿ ಬಿಟ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಯಿತು. ಸಾಮಾನ್ಯ ಒಂದು 90% ಕ್ಲೀನಾಗಿದೆ. ಇದಂತೂ ತುಂಬಾ ಕ್ಲೀನಾಗಿದೆ. ಇದು ತುಂಬ ಸಣ್ಣ ತೆಳ್ಳಗಿರುವ ಚೆನ್ನಾಗಿತ್ತು, ಆದರೂ ಇಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಲ್ವಾ. ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಅದರ ವ್ಯತ್ಯಾಸ. ನಾನು ಮೊದಲು ನೀರಿಗೆ ಹಾಕುವಾಗ ಹೇಗಿತ್ತು, ಎಷ್ಟು ಕಪ್ಪಿತ್ತು, ಈಗ ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ಒಳ್ಳೆ. ಅದರಲ್ಲೂ ಅಷ್ಟು ಇಲ್ಲಿ ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ, ನನಗಲ್ಲಿ ಕೈಯಲ್ಲಿ ಹಿಡಿದು ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಕ್ಲೀನಾಗಿದೆ ಗೊತ್ತಾ. ತುಂಬ ಚೆನ್ನಾಗಿ ಒಂಥರ ವೈಟಾಗಿದೆ, ಸುತ್ತಲೂ ಕ್ಲೀನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗನ್ಸುತ್ತೆ ಅಂತ ಹೇಳಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ಬಂದಿದ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ.